ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜ್ಯದಲ್ಲಿ ಸೌಜನ್ಯ ಒಂದು ಪ್ರಕರಣ ಏನಿದೆ ಅದಾಗಿರ್ಬೋದು, ಅಥವಾ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವಂತಹ ಒಂದು ಕುತೂಹಲಕಾರಿ ವಿಷಯ ಏನಿದೆ, ಚರ್ಚೆ ಏನು ಆಗ್ತಾ ಇದೆ, ಈ ಎರಡೂ ಚರ್ಚೆಗಳು ಬಂದಾಗ ಈ ವಿಚಾರಗಳಲ್ಲಿ ನ್ಯಾಯ ಸಿಗಬೇಕು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡುವಂತಹ ಒಂದು ವಿಚಾರ ಏನಿದೆ, ಅದರಲ್ಲಿ ಮೊದಲಿಗೆ ಮುಂಚೂಣಿಯಲ್ಲಿ ಕೇಳುವಂತಹ ಒಂದು ಕೆಲವೊಂದು ಹೆಸರುಗಳಿದೆ. ಆ ಹೆಸರುಗಳಲ್ಲಿ ನಾವೀಗಾಗಲೇ ಕೇಳಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ, ಮತ್ತು ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರ ಒಂದು ಹೆಸರು ಕೂಡ ಸಾಕಷ್ಟು ಬಾರಿ ಕೇಳಿಬರುತ್ತೆ. ಈ ಎರಡೂ ಹೆಸರುಗಳು ಏನಿದೆ, ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಈ ಒಂದು ವಿಚಾರಗಳಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಏನೇ ಒಂದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯೆ ಕೊಡೋದ್ರಲ್ಲೂ ಕೂಡ ಇವರು ಯಾವಾಗಲೂ ಮೊದಲನೇ ವ್ಯಕ್ತಿಗಳಾಗಿರ್ತಾರೆ. ಹಾಗಾದರೆ ನಾವೀಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ವಿಚಾರ. ಈಗ ಗಿರೀಶ್ ಮಟ್ಟಣ್ಣ ಅವರ ಒಂದು ಸರದಿ, ಅವ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಬೋದಂಥ ಒಂದು ಸಮಯ ಇದು. ಯಾಕಂದರೆ ಅವರು ಯಾರು, ಈ ಹಿಂದೆ ಏನು ಮಾಡ್ತಾಯಿದ್ರು, ಅವರ ಒಂದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಅವರ ಒಂದು ಪರ್ಸ್ನಲ್ ವಿಚಾರಗಳಾಗಿರ್ಬೋದು, ಅವರು ಒಂದು ನಡೆದುಕೊಂಡು ಬಂದ ಹಾದಿ ಇರ್ಬೋದು, ಏನು ಈಗ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಈಗ ಅವರು ಹೋರಾಟಗಾರರಾಗಿ ಕಾಣಿಸ್ಕೊತಾ ಇದ್ದಾರೆ. ಆದರೆ ಈ ಹಿಂದೆ ಏನಾಗಿದ್ರು, ಏನು ಮಹೇಶ್ ಶೆಟ್ಟಿ ತಿಮರೋಡಿ ಏನಿದಾರಲ್ಲ ಅವರ ಜೀವನದ ಒಂದು ಸಂಪೂರ್ಣ ಮಾಹಿತಿ ನಾವೀಗಾಗಲೇ ಹೇಳಿದಾದಮೇಲೆ ಮಹೇಶ್ ಶೆಟ್ಟಿ ಅವರ ಒಂದು ಜೀವನದ ರೀತಿ ಇವರ ಒಂದು ಗಿರೀಶ್ ಮಟ್ಟಣ್ಣವರ ಒಂದು ಜೀವನ ಇರಲಿಲ್ಲ. ಯಾಕಂತಂದರೆ ಇವರ ಜೀವನ ಸ್ವಲ್ಪ ವಿಭಿನ್ನವಾಗಿತ್ತು. ಅವರು ಕೂಡ ಹೋರಾಟದ ಹಾದಿಯನ್ನು ಹಿಡಿದವರು, ಇವರು ಕೂಡ ಈಗ ಹೋರಾಟವನ್ನು ಮಾಡ್ತಿರುವವರು. ಆದರೆ ಇವರ ಒಂದು ಜೀವನೇ ಬೇರೆ. ಯಾಕಂತಂದರೆ ಇವರ ಗಿರೀಶ್ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋಣ. ಇವರು ರಾಜ್ಯದ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿದ್ದವರು, ಪೊಲೀಸ್ ಅಧಿಕಾರಿಯಾದವರು ಈ ಪೊಲೀಸ್ ಹುದ್ದೆಯನ್ನು ಬಿಟ್ಟು, ತಾನು ಮಾಡ್ತಿದ್ದಂಥ ಒಂದು ಕೆಲಸವನ್ನು ಬಿಟ್ಟು ಯಾಕೆ ಈ ರೀತಿ ಹೋರಾಟಕ್ಕೆ ಧುಮುಕ್ತಾರೆ, ಯಾಕೆ ಹೋರಾಟಕ್ಕೆ ಇಳಿತಾರೆ, ಇದಕ್ಕೆ ಕಾರಣ ಆದರೂ ಏನಿರಬಹುದು? ಯಾಕಂದರೆ ಒಂದು ಪೊಲೀಸ್ ಕೆಲಸ ಸಿಗೋಕ್ಕೆ ಈಗ ಸಾಕಷ್ಟು ಕಷ್ಟ ಇದೆ. ಎಕ್ಸಾಮನ್ನು ಬರೀಬೇಕು, ಪಾಸ್ ಆಗಬೇಕು, ಅದಾದಮೇಲೆ ಇನ್ನೂ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ಪಾಸಾಗಿ ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕಂದ್ರೆ ಈಗ ತುಂಬಾ ಕಷ್ಟ. ಆದರೆ ಅಂಥ ಒಂದು ಹುದ್ದೆಯಲ್ಲಿದ್ದವರು, ಇನ್ಸ್ಪೆಕ್ಟರ್ ಆಗಿದ್ದವರು ಯಾಕೆ ಕೆಲಸವನ್ನು ಬಿಟ್ಟು ಈ ರೀತಿಯಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಇವರ ಜೀವನದ ಒಂದು ಸತ್ಯಗಳ ಬಗ್ಗೆ, ಕುಟುಂಬದ ಬಗ್ಗೆ, ಇವರ ಕುಟುಂಬದ ಪರಿಸ್ಥಿತಿ ಅಥವಾ ಆಸ್ತಿ ವಿಚಾರಗಳು ಏನೇನಾಗಿದೆ ಇವರ ಜೀವನದಲ್ಲಿ ಅಂತ, ಇವೆಲ್ಲ ಒಂದು ವಿಚಾರಗಳನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. 1978ರಲ್ಲಿ ಜನಿಸ್ತಾರೆ ಇವರು. ಅದು ಕೂಡ ಜುಲೈ 13ನೇ ತಾರೀಕು ಧಾರವಾಡದಲ್ಲಿ ಇವರ ಜನ್ಮ ಆಗುತ್ತೆ. ಇವರ ತಂದೆ ಲೋಕನಾಥ ಮಟ್ಟಣ್ಣವರ್ ಅಂತ ಕರೆಯಲಾಗುತ್ತೆ. ಇವರು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರ ತಾಯಿ ನಾಗರತ್ನ ಎನ್ನುವರು ಏನಿರ್ತಾರಲ್ಲ, ಇವರು ಕೂಡ ಅಲ್ಲೇ ಅವರ ಜೊತೆಗೆ ವಾಸವಾಗಿರ್ತಾರೆ. ಅವರು ಕೂಡ ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲಿದ್ದು ಹೌಸ್ ವೈಫ್ ಆಗಿ ಇರ್ತಾರೆ. ಇನ್ನು ಈ ಲೋಕನಾಥ ಮತ್ತು ನಾಗರತ್ನ ಅನ್ನುವಂಥ ದಂಪತಿಗಳೇನಿದ್ದಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿರ್ತಾರೆ. ಆ ಗಂಡು ಮಕ್ಕಳಲ್ಲಿ ಮಟ್ಟಣ್ಣವರು ಒಂದು ಕೊನೆಯ ಮಗ, ಅಂದರೆ ಎರಡನೇ ಮಗ. ಇವರ ಅಣ್ಣ ಏನಿರ್ತಾರೆ, ಅವರ ಅಣ್ಣನ ಹೆಸರು ಮಾಲತೇಶ್ ಮಟ್ಟಣ್ಣವರು ಅಂತ ಹೇಳಲಾಗುತ್ತೆ. ಇವರಿಬ್ಬರು ಕೂಡ, ಅಂದರೆ 4 ಜನ ಕುಟುಂಬದಲ್ಲಿ ಇರ್ತಾರೆ ಒಟ್ಟಾಗಿ, ತಂದೆ ತಾಯಿ ಇಬ್ಬರು ಮಕ್ಕಳು. ಇನ್ನು ಇವರ ಒಂದು ಕುಟುಂಬಕ್ಕೆ ಈ ಗಿರೀಶ್ ಮಟ್ಟಣ್ಣವರು ಏನಿದ್ದಾರೆ ಅವರೊಂದು ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು. ಯಾಕಂತಂದರೆ ಇವರು ಹುಟ್ಟಿ ಕೆಲವು ತಿಂಗಳು, ಅಂದರೆ 5 ತಿಂಗಳು ಆದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ, ಅವ್ರ ತಂದೆ ಏನು ಕೆಲಸ ಮಾಡ್ತಿರ್ತಾರಲ್ಲ ಯೂನಿವರ್ಸಿಟಿಯಲ್ಲಿ, ಅಲ್ಲಿ ಅವರ ಒಂದು ತಂದೆಯ ಒಂದು ಕೆಲಸ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಆಗಿಬಿಡುತ್ತೆ. ಅದಕ್ಕಾಗಿ ಅವರನ್ನು ಅವರ ಕುಟುಂಬದಲ್ಲಿ ಸ್ವಲ್ಪ ಅದೃಷ್ಟವಂತ ಅಂತ ಕೂಡ ಕರಿತಾ ಇರ್ತಾರೆ. ಇನ್ನು ಇವರ ಒಂದು ತಂದೆಗೆ ಏನು ಪರ್ಮನೆಂಟ್ ಕೆಲಸ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಯೂನಿವರ್ಸಿಟಿಯ ಒಂದು ಕ್ಯಾಂಪಸ್ ಏನಿರುತ್ತಲ್ಲ ಅಲ್ಲಿ ಕ್ವಾರ್ಟರ್ಸ್ಗಳಿರುತ್ತೆ, ಅಲ್ಲಿ ಹೋಗಿ ಇಡೀ ಫ್ಯಾಮಿಲಿ ವಾಸ ಆಗಿರುತ್ತೆ. ಮಟ್ಟಣ್ಣವರು ತಮ್ಮ ಬಾಲ್ಯದ ದಿನಗಳನ್ನು ಬಹುತೇಕ ವರ್ಷಗಳು ಅಲ್ಲೇ ಕಳೀತಾರೆ. ಅದರ ಜೊತೆಗೆ ಅವರು ಧಾರವಾಡದ ಕರ್ನಾಟಕ ಹೈಸ್ಕೂಲಲ್ಲಿ ಅವರ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲನ್ನು ಕೂಡ ಅವರು ಅಲ್ಲೇ ಕಂಪ್ಲೀಟ್ ಮಾಡ್ತಾರೆ. ಶಾಲಾ ದಿನಗಳಲ್ಲಿ ಅವರೇನು ಅಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಮುಂದೆ ಇರಲಿಲ್ಲ, ಅಂದರೆ ಚುರುಕಾಗಿರಲಿಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಥರ ಏನಿರ್ತಾರೆ, ಸ್ವಲ್ಪ ಚುರುಕಾಗಿಲ್ಲ, ಅದು ಮಂದಗತಿಯ ಒಂದು ಹುಡುಗನಾಗಿ ಲಾಸ್ಟ್ ಬೆಂಚಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಹೀಗಿರುವಾಗ ಇವರು PUC ಕೂಡ ಅಲ್ಲೇ ಮುಗಿಸ್ತಾರೆ. ನಂತರ ಕರ್ನಾಟಕದ ಸೈನ್ಸ್ ಕಾಲೇಜಿನಲ್ಲಿ BSc ಪದವಿಯನ್ನು ಕೂಡ ಮುಗಿಸ್ಬಿಡ್ತಾರೆ. ಆದರೆ ಈ BSc ಇವರು ಓದ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಅವರು
ಅಲ್ಲಿ ಕಾಲೇಜಿನಲ್ಲಿ NCCಗೆ ಸೇರಿರ್ತಾರೆ. NCCಯಲ್ಲಿ ಸೇರಿದ್ದಾಗಲೇ ಅವರಿಗೆ ಒಂದು ಆಸೆ ಉಟ್ಕೊಳುತ್ತೆ, ಏನಂದರೆ ನಾನು ಯೋಧ ಆಗಬೇಕು, ಸೈನಿಕ ಆಗಬೇಕು, ದೇಶಕ್ಕೆ ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದರಂತೆ ಅವರು ಅದಕ್ಕೆ ತಯಾರಿಯನ್ನು ಮಾಡ್ಕೊತಾರೆ. ಸಂಬಂಧಪಟ್ಟಂತಹ ಒಂದು ಪುಸ್ತಕಗಳನ್ನು ತಗೊಂಡು ಓದಿ ಪರೀಕ್ಷೆಗಳನ್ನು ಕೂಡ ಬರೀತಾರೆ. ಪರೀಕ್ಷೆ ಬರೆಯೋದು ಮಾತ್ರ ಅಲ್ಲ, ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಕೂಡ ಆಗಿಬಿಡ್ತಾರೆ. ಇನ್ನೇನು ಪರೀಕ್ಷೆ ಪಾಸ್ ಆದಮೇಲೆ ಏನೇನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಆಗುತ್ತೆ. ಆದರೆ ಕೊನೆಯ ಸಮಯದಲ್ಲಿ ಅಂದರೆ ಫೈನಲ್ ರೌಂಡ್ ಏನಿರುತ್ತಲ್ಲ ಅಲ್ಲಿ ಅವರು ಸೆಲೆಕ್ಷನ್ ಆಗೋದಿಲ್ಲ. ಅದರಿಂದ ಅವ್ರಿಗೆ ತುಂಬ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಏನು ನಾನು ಇಷ್ಟೊಂದು ಕಷ್ಟಪಟ್ಟು ಓದಿದರೂ ಕೂಡ ನನಗೆ ಯಾಕೆ ಈ ಒಂದು ನಾನು ಆಸೆ ಪಟ್ಟಂತಹ ಕೆಲಸ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾವ್ರು. ಏನಂದರೆ ಸುಮಾರು ದಿನಗಳ ಕಾಲ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನನಗೆ ಈ ಒಂದು ಕೆಲಸ ಸಿಗಲಿಲ್ವಲ್ಲ, ನಾನು ಆಸೆ ಪಟ್ಟಿದ್ದು ಅಂತ ಡಿಪ್ರೆಷನ್ಗೆ ಹೋಗಿ ಅದರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಅವರೇ ಅದನ್ನು ಯೋಚನೆ ಮಾಡಿ ಮನವರಿಕೆ ಮಾಡಿಕೊಂಡು ನಾನು ಹೀಗೆ ಇದ್ದರೆ ಸರಿ ಹೋಗಲ್ಲ ಅಂತ ಹೇಳಿ ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬಂದು ಅಲ್ಲೇದಂತಹ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅನ್ನುವಂಥ ಒಂದು ಸಂಸ್ಥೆ, ಆ ಸಂಸ್ಥೆಗೆ ಒಂದು ಸಂಪರ್ಕವನ್ನು ಮಾಡಿ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇವರು ಓದ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಮತ್ತು ಹಾಗೆ ಓದ್ಕೊಳ್ತಾ ಇದ್ರ ಜೊತೆಗೆ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MSCಯಲ್ಲಿ ಜೆನೆಟಿಕ್ ಇಂಜಿನಿಯರಿಂಗನ್ನು ಇವರು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಇದಾದ ನಂತರ 2000ನೇ ಇಸ್ವಿಯಲ್ಲಿ ಒಂದು ದಿನ ಅವ್ರ ತಂದೆ ಏನು ಮಾಡಿರ್ತಾರೆ ಅಂತಂದರೆ, ಅವರ ದೊಡ್ಡ ಮಗ ಏನಿದಾನಲ್ಲ ಆ ದೊಡ್ಡ ಮಗನಿಗೆ PSI ಒಂದು ಎಕ್ಸಾಮನ್ನು ಬರೆಸ್ಬೇಕು ಅಂತೇಳಿ ಅವರು ಒಂದು ಅರ್ಜಿಯನ್ನು ತೊಗೊಂಡು ಮನೇಲಿ ಇಟ್ಟಿರ್ತಾರೆ ಅವ್ರ ತಂದೆ. ಆದರೆ ಆ ದೊಡ್ಡ ಮಗನಿಗೆ ಏನಾಗಿರುತ್ತೆ ಅಂದರೆ ಈ ಒಂದು ಎಕ್ಸಾಮ್ಗಳಲ್ಲಿ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಹೀಗಾಗಿ ಅಣ್ಣ ಬರೀಬೇಕಾದಂಥ ಒಂದು ಎಕ್ಸಾಮನ್ನು ಮಟ್ಟಣ್ಣನು ತಮ್ಮ ಆಗಿರುವಂಥ ಮಟ್ಟಣ್ಣ ಅವ್ರು ಏನು ಮಾಡ್ತಾರೆ ಅವರು ಬರೀತಾರೆ. ಅವ್ರಿಗೆ ಯಾಕಂದರೆ ಆಸಕ್ತಿ ಇಲ್ಲದಿರೋ ಕಾರಣ ಇವರು ಗಿರೀಶ್ ಅವರೇ ಬರೀತಾರೆ ಆ ಒಂದು ಎಕ್ಸಾಮನ್ನು ಬರೀತಾರೆ. ಅದರಲ್ಲೂ ಕೂಡ ಪಾಸ್ ಆಗ್ತಾರೆ. ಪಾಸ್ ಆಗೋದು ಮಾತ್ರ ಅಲ್ಲ, ಇವರು ಆ ಒಂದು ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು 5ನೇ ರ್ಯಾಂಕ್ ಬರುತ್ತೆ ಅವರಿಗೆ. ಆ ಸಮಯದಲ್ಲಿ ಮನೆಯಲ್ಲಿ ಇನ್ನೇನು ಎಲ್ಲರೂ ಕೂಡ ಖುಷಿಯಾಗಿಬಿಟ್ಟಿರ್ತಾರೆ, ಮಗ ಎಕ್ಸಾಮ್ ಪಾಸ್ ಆಗಿಬಿಟ್ಟ, ಇನ್ನೇನು ಪೊಲೀಸ್ ಆಗ್ತಾನೆ ಅಂತ ತುಂಬ ಖುಷಿಯಲ್ಲಿರ್ತಾರೆ. ಆದರೆ ಕೆಲವರು ಆಗ ಏನು ಮಾಡಿಬಿಡ್ತಾರೆ ಅಂದರೆ ಈ ಒಂದು PSI ಒಂದು ಎಕ್ಸಾಮ್ ಬರೆದಿರ್ತಾರಲ್ಲ ಆ ಜಾಬ್ ಇನ್ನೇನು ನೇಮಕಾತಿ ಮಾಡ್ಕೋಬೇಕು, ಅದಕ್ಕೆ ಕೆಲವರು ಏನು ಮಾಡ್ತಾರೆ ಸ್ಟೇ ತಂದುಬಿಡ್ತಾರೆ. ಆ ಸ್ಟೇ ತಂದಾಗ ಮನೆಯವರು ಕೂಡ ಸ್ವಲ್ಪ ಬೇಜಾರಾಗುತ್ತೆ, ಏನಪ್ಪ ಇನ್ನೇನು ಜಾಬ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ, ಈ ಥರ ಆಯ್ತಲ್ಲ ಅಂತ ಬೇಜಾರಾಗುತ್ತೆ. ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಸುಮ್ಮನೆ ಆಗ್ತಾರೆ. ಆಮೇಲೆ ಈ ಕಡೆ ಗಿರೀಶ್ ಅವರು ಏನು ಮಾಡ್ತಾರೆ ಅಂದರೆ ಅದೇ ಒಂದು ಸಮಯದಲ್ಲಿ ಗುಜರಾತ್ನಲ್ಲಿ ಒಂದು ಭೀಕರವಾದಂಥ ಒಂದು ಭೂಕಂಪ ಆಗಿಬಿಟ್ಟಿರುತ್ತೆ. ಆ ಭೂಕಂಪದ ಸುದ್ದಿಯನ್ನು ಕೇಳ್ತಾರೆ ಅವರು. ಕೇಳಿದ ತಕ್ಷಣ ಅವರು ಮತ್ತು ಅವ್ರ ಜೊತೆ ಇದ್ದಂತಹ ಒಂದು ಸ್ನೇಹಿತರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂತ ಆ ಭಾಗದಲ್ಲಿ ಜನರ ಹತ್ರ ಎಲ್ಲರ ಹತ್ರ ಹೋಗಿ ದೇಣಿಗೆಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿ ಅದನ್ನು ತೊಗೊಂಡು ಏನು ಮಾಡ್ತಾರೆ ಗುಜರಾತ್ಗೆ ಕೂಡ ಹೋಗ್ತಾರೆ. ಗುಜರಾತ್ಗೆ ಹೋಗಿ ಅಲ್ಲಿರುವಂಥ ಒಂದು ರೆಡ್ ಕ್ರಾಸ್ ಸಂಸ್ಥೆ ಏನಿತ್ತಲ್ಲ ಅದ್ರ ಜೊತೆಗೆ ಕೈಯನ್ನು ಜೋಡಿಸಿ ಅಲ್ಲಿ ಅವ್ರ ಕೈಲಿ ಏನಾಗುತ್ತೆ ಆ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಥರ ಕೆಲಸ ಮಾಡಬೇಕಾದ್ರೆ ಅಲ್ಲಿಗೆ ನಮ್ಮ ಕರ್ನಾಟಕದವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ, ಈಗಿನ ಆರೋಗ್ಯ ಮಂತ್ರಿಗಳವರು. ಅವ್ರು ಬರ್ತಾರೆ, ಅಲ್ಲಿ ಅವರು ನೋಡ್ತಾರೆ, ಮಾತಾಡಿಸ್ತಾರೆ. ಆದರೆ ಅವರ ಜೊತೆ ಅವ್ರು ಏನು ನಡ್ಕೊಳ್ತಾರಲ್ಲ ಆ ರೀತಿ ಅವ್ರಿಗೆ ಯಾಕೋ ಇಷ್ಟ ಆಗಲ್ಲ, ಸರಿ ಬರಲ್ಲ. ಏನೋ ಸರಿಯಾಗಿ ಅವ್ರಿಗೆ ಸ್ಪಂದನೆ ಮಾಡೋದಾಗಿರ್ಬೋದು, ಅದೇನೋ ಅವ್ರಿಗೆ ಸರಿಯಾಗಿ ಬರಲಿಲ್ಲ ಅನಿಸುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ. ನಂತರ ಅವರು ಅದನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಗುಜರಾತಿಂದ ವಾಪಸ್ಸಿಗೆ ಬರ್ತಾರೆ ಅವ್ರ ಮನೆಗೆ. ಹೀಗೆ ಬಂದ ಮೇಲೆ ಗಿರೀಶ್ ಅವರು ಏನು ಮಾಡ್ತಾರೆ ಅಂದರೆ 3ನೇ ದಿನದಲ್ಲಿ ವಾಪಸ್ ಬಂದು 3 ದಿನಕ್ಕೆ ಅವ್ರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಅದೇನಂತಂದರೆ ಅವರೇನೊಂದು ಎಕ್ಸಾಮ್ ಬರೆದಿದ್ರಲ್ಲ PSI ಎಕ್ಸಾಮ್, ಅದರ ಒಂದು ನೇಮಕಾತಿಗೆ ಏನು ಸ್ಟೇಯನ್ನು ತಂದಿದ್ರಲ್ಲ ಅದು ಸರಿ ಹೋಗುತ್ತೆ, ವೆಕೆಟ್ ಆಗಿಬಿಡುತ್ತೆ ಸ್ಟೇ. ಇನ್ನೇ ನೇಮಕಾತಿ ಮಾಡ್ಕೋಬೇಕು ಅಂತ ಆದೇಶ ಕೂಡ ಬರುತ್ತೆ. ಅದೇ ರೀತಿಯಾಗಿ ಅವರು ಮೈಸೂರಿನಲ್ಲಿ ಟ್ರೈನಿಂಗ್ಗೆ ಹೋಗ್ತಾರೆ. ಟ್ರೈನಿಂಗನ್ನು ಮುಗಿಸ್ಕೊಂಡು ಗಿರೀಶ್ ಅವ್ರನ್ನ ಕಲಬುರಗಿಯ ಜಿಲ್ಲೆಯ ಒಂದು ಆಳಂದ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಕೂಡ ಮಾಡಿಬಿಡ್ತಾರೆ, ಪೊಲೀಸರಾಗಿಬಿಡ್ತಾರೆ ಗಿರೀಶ್ ಅವರು. ಗಿರೀಶ್ ಅವರು ಪೊಲೀಸರಾಗಿರುವಂಥದ್ದು ಪ್ರಾಮಾಣಿಕವಾಗಿ ಎಕ್ಸಾಮನ್ನು ಬರೆದು, ಯಾಕಂದರೆ ಅವರು ಯಾವುದೇ ರೀತಿಯಾದ ಲಂಚವನ್ನು ಕೊಟ್ಟಾಗಿಲ್ಲವಲ್ಲ, ಅದಕ್ಕೋಸ್ಕರ ಅವರು ನಾನು ಲಂಚ ಕೊಡದೆ ಕೆಲಸ ತಗೊಂಡಿದ್ದೀನಿ ಪ್ರಾಮಾಣಿಕವಾಗಿ, ಇನ್ನು ಮುಂದೆ ನಾನು ಕೂಡ ಯಾರ ಬಳಿಯೂ ಕೂಡ ಲಂಚ ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಜನರಿಗೆ ಸೇವೆಯನ್ನು ಒದಗಿಸಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿರುತ್ತೆ. ಅದೇ ರೀತಿಯಾಗಿ ಅಂದ್ಕೊಂಡು ಅವರು ಕೆಲಸವನ್ನು ಕೂಡ ಶುರು ಮಾಡಿರ್ತಾರೆ. ಆದರೆ ಅವರಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ದುಡ್ಡಿಲ್ಲದೆ ಇದ್ದರೆ ಠಾಣೆಯನ್ನು ನಡೆಸೋಕ್ಕಾಗಲ್ಲ ಅಂತ ಅವ್ರಿಗೆ ದಿನ ಕಳೆದಂತೆ ಅರ್ಥ ಆಗ್ತಾನೆ ಹೋಗುತ್ತೆ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಆರೋಪಿಗಳೇನಿರ್ತಾರೆ ಅವರಿಗೆ ಊಟ ತಿಂಡಿ ಬಟ್ಟೆ ಆಗಿರ್ಬೋದು, ಮತ್ತು ಏನಾದರೂ ಡಾಕ್ಟ್ರು ಅಂತ ಒಂದು ಚಿಕಿತ್ಸೆ ಏನಾದರೂ ಕೊಡಬೇಕಂತ ಅಂದರೆ ಅದರ ಒಂದು ಖರ್ಚುಗಳಾಗಿರೋದು ಎಲ್ಲ ಕೂಡ ಅಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟ್ರೇ ನೋಡ್ಕೋಬೇಕಾಗಿರುತ್ತೆ. ಹೀಗಾಗಿ ದುಡ್ಡು ಇರಲೇಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದರಿಂದ ಅವರು ರೋಸ್ ಹೋಗಿಬಿಡ್ತಾರೆ, ಏನು ಮಾಡೋದಪ್ಪ ನನ್ನ ಹತ್ರ ಬೇರೆ ದುಡ್ಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಅವರು ಆನಂತರ ಏನು ಮಾಡ್ತಾರೆ, ಕಲಬುರಗಿ ಅಲ್ಲಿ ಮಾಡಿದ್ದಲ್ಲ, ಕಲಬುರಗಿ ಅಫ್ಜಲ್ಪುರ ಸ್ಟೇಷನ್ ಆಗಿರ್ಬೋದು,
ಬಜಾರ್ ಅಂತಂದರೆ ಸ್ಟೇಷನ್ ಬಜಾರ್ ಆಗಿರ್ಬೋದು, ಎಡ್ರಾಮ್ ಆಗಿರ್ಬೋದು, ಮತ್ತು ಚೌಕ್ ಬಜಾರ್, ಈ ರೀತಿಯಾದಂಥ ಒಂದು ಸ್ಟೇಷನ್ಗಳಲ್ಲಿ ಕೂಡ ಅವರು ತಮ್ಮ ಸೇವೆಗಳನ್ನು ಕೆಲಸಗಳನ್ನು ಮಾಡ್ತಾ ಬರ್ತಾರೆ. ಇನ್ನು ಗಿರೀಶ್ ಅವರು ಈಗ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಎಡ್ರಾಮ್ ಎನ್ನುವಂಥ ಒಂದು ಠಾಣೆಯಲ್ಲಿ ಏನು ಕೆಲಸ ಮಾಡ್ತಿರ್ತಾರಲ್ಲ, ಆ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ದೊಡ್ಡ ಒಬ್ಬ ಪುಡಾರಿ ಅನ್ನೋ ಒಂದು ಅಲ್ಲೇ ಇರುವಂಥ ಒಂದು ಸಣ್ಣ ಪುಟ್ಟ ಏನೋ ಗಲಾಟೆಗಳನ್ನು ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನ ಏನು ಮಾಡಿರ್ತಾರೆ ಅಂದರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ, ಜೈಲಿಗೆ ಕಳಿಸ್ಬಿಡ್ತಾರೆ. ಇದು ಬೇರೆ ಅಧಿಕಾರಿಗಳಿಗೆ ತಿಳಿಯುತ್ತೆ ಅರೆಸ್ಟ್ ಮಾಡಿದ್ದು. ಅವ್ರು ಹೇಳ್ತಾರೆ ಅರೆಸ್ಟ್ ಮಾಡಿದ್ದು ಅಂದರೆ ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡಿದ್ರಿ, ಅಧಿಕಾರಿಗಳು ಕೇಳ್ತಾರೆ. ಧರ್ಮಸಿಂಗ್ ಸಾಹೇಬ್ರು ಏನಿದಾರಲ್ಲ ಅವರು ಸಿಟ್ಟಾಗಿಬಿಟ್ಟಿದ್ದಾರೆ ನಮ್ಮ ಮೇಲೆ ಮತ್ತು ನಿಮ್ಮ ಮೇಲೆ ಅಂತ ಅಧಿಕಾರಿಗಳು ಅವರಿಗೆ ಸ್ವಲ್ಪ ಗರಂ ಆಗಿ ಎಚ್ಚರಿಕೆ ಕೊಡೋ ಥರ ಮಾತನಾಡ್ತಾರೆ. ಇದು ಕೂಡ ಸಾಲದು ಅನ್ನೋ ಹಂಗೆ ಏನು ಮಾಡ್ತಾರೆ ಅಂದರೆ, ನಾಳೆ ಸಾಹೇಬರು ನಿಮ್ಮ ಕ್ಷೇತ್ರಕ್ಕೆ ಬರ್ತಿದಾರಲ್ಲ, ನೀನು ಅವ್ರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಬೇಕು, ನೀನು ಮಾಡಿರೋಂಥ ಒಂದು ತಪ್ಪಿಗೆ ಅವ್ರನ್ನೇನು ಅರೆಸ್ಟ್ ಮಾಡಿದೆಯಲ್ಲ ಅಂತ ಅವ್ರಿಗೆ ಆದೇಶಗಳನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಧರ್ಮಸಿಂಗ್ ಅವರು ಆ ಕ್ಷೇತ್ರಕ್ಕೆ ಕೂಡ ಬರ್ತಾರೆ. ಬಂದಾಗ ಅವರು ಓಪನ್ ಆಗಿ ಅವರ ಒಂದು ವಾಕಿ ಟಾಕ್ ಏನಿರುತ್ತಲ್ಲ ಅದರಲ್ಲೇ ಅನೌನ್ಸನ್ನು ಮಾಡಿಬಿಡ್ತಾರೆ. ಮಟ್ಟಣ್ಣನವರು ಅಂದರೆ ಗಿರೀಶ್ ಮಟ್ಟಣ್ಣ ಅವ್ರು ಏನಿದ್ದಾರೆ, ನೀವು ಕ್ಷಮೆಯನ್ನು ಕೇಳ್ರಿ ಅಂಥೇಳಿ ಜೋರಾಗಿ ಅದರಲ್ಲಿ ಹೇಳಿಬಿಡ್ತಾರೆ. ಅದು ಅವರಿಗೆ ಸ್ವಲ್ಪ ಅವಮಾನ ಆಗುತ್ತೆ, ಯಾಕಂದರೆ ಎಲ್ರಿಗೂ ಕೇಳಿಸೋ ಥರ ಹೇಳೋದ್ರಿಂದ ಅವರಿಗೆ ಅದು ಅವಮಾನ ಆಗಿಬಿಡುತ್ತೆ. ಆದರೆ ಗಿರೀಶ್ ಅವರು ಮಾತ್ರ ಇದು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಏನೇ ಆದರೂ ಸರಿ, ನಾನು ಯಾವ ರೀತಿ ಇದ್ದೀನಿ ನಾನು ಅದೇ ರೀತಿ ಇರ್ತೀನಿ ಅಂತ ಇರ್ತಾರೆ. ಹಿಂಗಿರುವಾಗಲೇ ಏನಾಗ್ಬಿಡುತ್ತೆ ಅಂದರೆ ಇವರಿಗೆ ಸ್ವಲ್ಪ ಈ ರೀತಿ ನಡ್ಕೊಂಡಿದ್ದಕ್ಕೋ ಅಥವಾ ಇನ್ನೂ ಯಾವುದೇ ಕಾರಣಕ್ಕೋ ಅವರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಟ್ರಾನ್ಸ್ಫರ್ ಒಂದು ಆದೇಶ ಬಂದುಬಿಡುತ್ತೆ ಅವರಿಗೆ. ಅವ್ರನ್ನ ಎಡ್ರಾಮಿಯಿಂದ ನರೋಣಾಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆದೇಶ ಬರುತ್ತೆ. ಅದೇ ರೀತಿಯಾಗಿ ಹೋಗ್ತಾರೆ ಅವರು. ಅಲ್ಲಿಗೆ ಹೋದರೆ ಕೂಡ ಇವ್ರಿಗೇನು ಮೇಲಧಿಕಾರಿಗಳ ಒಂದು ಕಿರುಕುಳ ಏನು ಕಡಿಮೆ ಆಗಲಿಲ್ಲ, ಅದು ಹಂಗೆ ಮುಂದುವರಿತಾನೆ ಹೋಗುತ್ತೆ. ಇವನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು KSC ಎಕ್ಸಾಮನ್ನು ಬರೀಬೇಕು ಅಂತ ಮುಂದಾಗಿ ಎಕ್ಸಾಮನ್ನು ಕೂಡ ಬರೀತಾರೆ 2003ರಲ್ಲಿ. ಬರೆದಾಗ ಏನಾಗುತ್ತೆ ಅಂದರೆ, ರಾಜ್ಯ ಮಟ್ಟದ ಒಂದು ಏನಾಗುತ್ತೆ ಬರೆದಿರ್ತಾರೆ. ಒಂದು ಕಡೆ ಎಕ್ಸಾಮ್ ಬರೆದೆ, ಇನ್ನೊಂದು ಕಡೆ 2003ರಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಾಜ್ಯ ಮಟ್ಟದ ಒಂದು ರೈಫಲ್ ಶೂಟಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಇವರಿಗೆ ಗೋಲ್ಡ್ ಮೆಡಲ್ ಕೂಡ ಬರುತ್ತೆ ಆ ಒಂದು ಶೂಟಿಂಗ್ ಇದರಲ್ಲಿ. ಆ ಒಂದು ಗೋಲ್ಡ್ ಮೆಡಲ್ ತಗೊಂಡ್ಮೇಲೆ ಇವರು ಇದ್ರ ಜೊತೆಗೆ ಒಂದು ಹೆಚ್ಚಿನ ತರಬೇತಿಯನ್ನು ನಾನು ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಇದೇ ಸಮಯದಲ್ಲಿ ಅಂದರೆ ನವಂಬರ್ 1ನೇ ತಾರೀಕು ಅವಾಗೇನೋ ಕನ್ನಡ ರಾಜ್ಯೋತ್ಸವ ಇರುತ್ತೆ. ಬೆಂಗಳೂರಿನಲ್ಲಿ ಶಾಸಕರ ಭವನ ಇದೆಯಲ್ಲ, ಆ ಭವನದಲ್ಲಿ ಸ್ಫೋಟಕಗಳನ್ನು ಇಟ್ಟು ಹೋಗ್ಬಿಟ್ಟಿರ್ತಾರೆ. ಇಟ್ಟು ಹೋಗಿ ಅವರೇ ಅನಾಮಿಕನಾಗಿ ಒಂದು ಫೋನ್ ಕರೆಯನ್ನು ಮಾಡಿ ಪೊಲೀಸರಿಗೆ ಹೇಳ್ತಾರೆ. ಇದನ್ನು ತಿಳ್ಕೊಂಡಂಥ ಪೊಲೀಸರು ಏನು ಮಾಡ್ತಾರೆ ಅಂದರೆ, ತಕ್ಷಣ ಅಲರ್ಟ್ ಆಗಿ ಪೊಲೀಸರು ಗಿರೀಶ್ ಮಟ್ಟಣ್ಣ ಅವರನ್ನು ಬಂಧಿಸ್ಬಿಡ್ತಾರೆ. ಅವ್ರನ್ನ ಮಾತ್ರ ಅಲ್ಲ, ಅವ್ರ ಜೊತೆಗೆ ಒಂದು 3 ಕೂಡ ಇವರು ತಮ್ಮ ವಶಕ್ಕೆ ತೆಗೆದುಕೊಂಡು ಅರೆಸ್ಟನ್ನು ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಇವರು ಇದನ್ನು ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಹೇಳ್ಕೊತಾರೆ ಅಂದರೆ, ರಾಜಕಾರಣಿಗಳು ತಪ್ಪು ಮಾಡದಂತೆ ಎದುರಿಸಬೇಕು, ಎಚ್ಚರಿಸಬೇಕು ಅನ್ನೋ ರೀತಿಯಲ್ಲಿ ಗಿರೀಶ್ ಅವರು ಹೀಗೆ ಮಾಡಿದರು ಅಂತ ಹೇಳ್ಕೊಳ್ತಾರೆ. ಇದರಿಂದಾಗಿ ಇವರಿಗೆ ಕೈದಿಗಳು ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಮತ್ತು ಜನಸಾಮಾನ್ಯರು ಕೂಡ ಇವರಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಇದನ್ನು ನೋಡಿ ಇದ್ರ ಜೊತೆಗೆ ಜಾರ್ಜ್ ಫರ್ನಾಂಡಿಸ್ ಎನ್ನುವರು ಏನು ಮಾಡ್ತಾರೆ ಅಂದರೆ, ಇವರಿಗೆ ಗಿರೀಶ್ ಅವರಿಗೆ ಪತ್ರವನ್ನು ಬರೀತಾರೆ. ನೋಡಪ್ಪ, ನಿನ್ನಂತೆ ನಾನು ಕೂಡ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿದ್ದೆ, ಆದರೆ ನಿನಗೆ ಸಿಕ್ಕ ಹಾಗೆ ನನಗೆ ಯಾವುದೇ ಕಾರಣಕ್ಕೂ ಜನ ಬೆಂಬಲ ಸಿಗಲಿಲ್ಲ ಅಂಥೇಳಿ ಅವರು ಪತ್ರವನ್ನು ಬರೀತಾರಂತೆ. ಹೀಗೆ ಗಿರೀಶ್ ಅವರು ಜೈಲಲ್ಲಿ ಇದ್ದಾಗಲೇ ಏನಾಗುತ್ತೆ ಅಂತಂದರೆ, ಅವರೇನು ಎಕ್ಸಾಮ್ ಬರೆದಿರ್ತಾರಲ್ಲ KS, ಅದರ ಒಂದು ರಿಸಲ್ಟ್ ಕೂಡ ಬರುತ್ತೆ. ಅವರು ಅದರಲ್ಲಿ ಪಾಸ್ ಕೂಡ ಆಗ್ತಾರೆ. 47ನೇ ರ್ಯಾಂಕ್ ಬರುತ್ತೆ ಅವರಿಗೆ ಆ ಒಂದು ಎಕ್ಸಾಮ್ನಲ್ಲಿ. ಆದರೆ ಅಷ್ಟರಲ್ಲೇ ಅವರಿಗೆ ಈ ಒಂದು ಸರ್ಕಾರಿ ಕೆಲಸಗಳ ಒಂದು ಆಸಕ್ತಿ ಹೋಗ್ಬಿಡುತ್ತೆ, ಸವಾಸನೆ ಬೇಡ. ಯಾಕಂದರೆ ಅಧಿಕಾರಿಗಳ ಕಿರುಕುಳ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಏನಿರುತ್ತೆ ಅದನ್ನೆಲ್ಲ ನೋಡಿ, ಆ ವ್ಯವಸ್ಥೆಯನ್ನು ನೋಡಿ ಅವರಿಗೆ ನನಗೆ ಈ ಒಂದು ಗೌರ್ಮೆಂಟ್ ಕೆಲಸನೇ ಬೇಡ ಅನ್ನೋಂಥ ರೀತಿಯಲ್ಲಿ ರೋಸ ಹೋಗ್ಬಿಟ್ಟಿರ್ತಾರೆ. ಇದಾದ ನಂತರ ಅವರು 47 ದಿನಗಳ ಒಂದು ಜೈಲಲ್ಲಿರ್ತಾರೆ. ದಿನಗಳ ಕಾಲ ಅವರು ಜೈಲಲ್ಲಿ ಆ ವಾಸವನ್ನು ಅನುಭವಿಸಿ ಬೇಲ್ನ ಪಡೆದುಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಅವರು ಏನು ಮಾಡ್ತಾರೆ ಅಂದರೆ, ಓದಲ್ಲೆಲ್ಲ ಜನರು ಏನಿರ್ತಾರೆ ಅವ್ರು ನೋಡಿದವರೆಲ್ಲ ಅವ್ರ ಹತ್ರ ಬಂದು ಮಾತಾಡ್ತಿರ್ತಾರೆ. ತುಂಬ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರ್ತಾರೆ, ಅವ್ರನ್ನ ರೌಂಡ್ ಅಪ್ ಮಾಡ್ತಾ ಇರ್ತಾರೆ ಮಾತಾಡ್ಸೋಕ್ಕೆ ಅಂತ. ಹೀಗೆ ಜನಗಳು ಸೇರೋದನ್ನು ನೋಡಿ ಕೆಲವರು ಮಾತಾಡ್ಕೊಳ್ತಾ ಇರ್ತಾರೆ. 2008ರಲ್ಲಿ ಏನು ಚುನಾವಣೆ ಬರುತ್ತೆ, ಆ ಚುನಾವಣೆಯಲ್ಲಿ ಇವರು ಜೇವರ್ಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಒಂದು
ವಿಷಯ ಹುಟ್ಕೊಂಡಿರುತ್ತೆ. ಅದು ಕೂಡ ಯಾರ ವಿರುದ್ಧ? ಧರ್ಮಸಿಂಗ್ ಅವರ ವಿರುದ್ಧನೇ ಇವರು ನಿಲ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತೆ ಜನರಲ್ಲಿ. ಮಟ್ಟಣ್ಣ ಅವರೇನು ಹೇಳಿರಲಿಲ್ಲ, ಆದರೆ ಜನರು ಈ ಥರ ಮಾತಾಡ್ಕೊಳ್ತಾ ಇರ್ತಾರೆ. ಗಿರೀಶ್ ಮಟ್ಟಣ್ಣ ಅವರಿಗೆ ಯಡಿಯೂರಪ್ಪ ಅವರ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಒಂದು ಆಹ್ವಾನ ಬರುತ್ತೆ. ಅವರ ಮೇರೆಗೆ ಅವರು ರಾಜಕೀಯಕ್ಕೆ ಆವಾಗ ಎಂಟ್ರಿಯನ್ನು ಕೊಡ್ತಾರೆ. ಇದೇ ಸಮಯದಲ್ಲಿ ಎಸ್.ಎಂ. ಕೃಷ್ಣ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಗಿರೀಶ್ ಅವರ ಬಗ್ಗೆ. ಗಿರೀಶ್ ಅವರು BJPಗೆ ಸೇರಿದ್ದು ನನಗೆ ಬೇಸರ ಆಗ್ತಾ ಇದೆ, ಅದು ಬಿಟ್ಟು ಅವರು ಕಮ್ಯುನಿಸ್ಟ್ ಪಕ್ಷಕ್ಕೆ ಏನಾದರೂ ಸೇರಿದರೆ ನಾನು ಅವರಿಗೆ ಒಂದು ದೊಡ್ಡ ಸೆಲ್ಯೂಟನ್ನು ಹೊಡಿತಾ ಇದ್ದೆ ಅಂತ ಎಸ್.ಎಂ. ಕೃಷ್ಣ ಅವರು ಆಗ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರಂತೆ. ಇದಾದ ನಂತರ ಮಟ್ಟಣ್ಣ ಅವರು ಏನು ಮಾಡ್ತಾರೆ ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಒಂದು ಅಡಿಯಲ್ಲಿ ಲೆಕ್ಕವನ್ನು ಕೊಡಿ ಎನ್ನುವಂಥ ಒಂದು ಚಳುವಳಿಯನ್ನೇ ಮಾಡ್ತಾರೆ. ಅದಕ್ಕೆ ಲೆಕ್ಕವನ್ನು ಕೊಡಿ ಎನ್ನುವಂಥ ಚಳುವಳಿ ಹೆಸರನ್ನೇ ಇಟ್ಟಿರ್ತಾರೆ. ಇದೇ ರೀತಿಯಾಗಿ ಹೆಸರನ್ನು ಇಟ್ಟು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಮುಂದಾಗ್ಬಿಡ್ತಾರೆ. ನಂತರ BJP ಇವರನ್ನು ಏನು ಮಾಡುತ್ತೆ ಅಂದರೆ, ಇವರೆಲ್ಲ ಒಂದು ಆ್ಯಕ್ಟಿವಿಟೀಸನ್ನು ನೋಡಿ, ಆ್ಯಕ್ಟಿವ್ ಆಗಿರೋದನ್ನು ನೋಡಿ ರಾಜ್ಯದ ಯುವ ಮೋರ್ಚಾದ ಉಪಾಧ್ಯಕ್ಷರನ್ನಾಗಿ ಮಾಡುತ್ತೆ BJP. ಅದಾದ ಬಳಿಕ ಇದೇ ಮೋರ್ಚಾಕ್ಕೆ ಇವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಕೂಡ ಮಾಡುತ್ತೆ. ಇನ್ನು ಗಿರೀಶ್ ಮಟ್ಟಣ್ಣ ಅವರ ಒಂದು ಆ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ, ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ, ಕಷ್ಟದಲ್ಲಿ ಕೂಡ ಇರ್ತಾರೆ. ಏನು ಮಾಡಬೇಕು, ಅವ್ರು ಏನೇ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೂ ಕೂಡ, ರಾಜಕೀಯದ ಒಂದು ಸಂಪರ್ಕ ಇದ್ದರೂ ಕೂಡ ಅವರಿಗೆ ದುಡ್ಡಿನ ಒಂದು ಸಂಕಷ್ಟ ಇದ್ದೇ ಇರುತ್ತೆ. ಇದೇ ಸಮಯದಲ್ಲಿ ಅವರಿಗೆ ನಿರ್ದೇಶಕ ಆಗಿರುವಂತಹ ಗುರುಪ್ರಸಾದ್ ಅವರು ಏನು ಮಾಡ್ತಾರೆ, ಮಠ ಒಂದು ಸಿನಿಮಾವನ್ನು ಮಾಡ್ತಾ ಇರ್ತಾರೆ. ಆ ಸಿನಿಮಾದಲ್ಲಿ ಇವರಿಗೆ ಒಂದು ಸಣ್ಣದಾದಂತಹ ಒಂದು ಅತಿಥಿ ಪಾತ್ರವನ್ನು ಕೂಡ ಕೊಡ್ತಾರೆ. ಪಾತ್ರ ಕೊಡೋದ್ರ ಜೊತೆಗೆ ಅವರಿಗೆ ಆ ಪಾತ್ರ ಮಾಡಿದ್ದಕ್ಕಾಗಿ ಏನಾಗುತ್ತೆ ಅಂದರೆ 4 ಲಕ್ಷ ಸಂಭಾವನೆ ಕೊಡ್ತಾರೆ ಗುರುಪ್ರಸಾದ್ ಅವರು. ನಂತರ ಅಲ್ಲಿಂದ ಇವರ ಒಂದು ಜೀವನ ಅಂದರೆ ಸಿನಿಮಾದ ಒಂದು ಪಯಣ ಕೂಡ ಶುರುವಾಗ್ತಾ ಹೋಗುತ್ತೆ. ಮುಂದುವರಿತಾ ಇವರು ಲೂಸ್ಮಾದ ಯೋಗಿಯವರ ಯಕ್ಷ ಸಿನಿಮಾ ಆಗಿರ್ಬೋದು, ಶಿವಣ್ಣ ಅವರ ತಮಸ್ಸು ಸಿನಿಮಾ, ತಂತ್ರ ಮತ್ತು ದುನಿಯಾ ವಿಜಯ್ ಅವರ ಒಂದು ಭೀಮಾ ತೀರದಲ್ಲಿ ಸಿನಿಮಾಗಳಿಂದ ಅದರ ಜೊತೆಗೆ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಇದರ ಜೊತೆಗೆ ಕೆಲವೊಂದು ಧಾರಾವಾಹಿಗಳಲ್ಲಿ ಕೂಡ ಇವರು ಕಾಣಿಸ್ಕೊತಾರೆ. ಹೀಗಿರುವಾಗ 2008ರಲ್ಲಿ ಏನಾಗುತ್ತೆ ಅಂದರೆ, ಗಿರೀಶ್ ಅವರು ಮೈಸೂರಿನ ಮೂಲದ ಒಂದು ಭವ್ಯತಾ ಎನ್ನುವರು ಏನು ಮಾಡ್ತಾರೆ ಅಂದರೆ, ಮದುವೆ ಆಗಿಬಿಡ್ತಾರೆ. ಇದಕ್ಕೂ ಇಂಚೆ ಇವರೇನೆಂದರೆ, ಶಾಸಕರ ಭವನದಲ್ಲಿ ಸ್ಫೋಟಕಗಳನ್ನು ಏನು ಇಟ್ಟಿರ್ತಾರಲ್ಲ, ಆವಾಗಲಿಂದಲೇ ಭವ್ಯತಾ ಅವರಿಗೆ ಗಿರೀಶ್ ಅವ್ರ ಮೇಲೆ ಒಂದು ಪ್ರೀತಿ ಹುಟ್ಕೊಂಡಿರುತ್ತಂತೆ. ಸುಮಾರು 5 ವರ್ಷಗಳ ಕಾಲ ಇವರಿಗೆ ಪರಿಚಯ ಇರುತ್ತೆ, ಪ್ರೀತಿ ಇರುತ್ತೆ, ಪ್ರೀತಿಸ್ತಾ ಇರ್ತಾರೆ ಇಬ್ಬರು ಕೂಡ. ಅದೇ ಲೆಕ್ಕದಲ್ಲಿ 2078ರ ಒಂದು ಆಸುಪಾಸಿನಲ್ಲಿ ಧರ್ಮಸ್ಥಳದ ಒಂದು ಕಲ್ಯಾಣ ಮಂಟಪದಲ್ಲಿ ಇವರ ಮದುವೆ ಆಗುತ್ತೆ. ಆ ಮದುವೆಗೆ ಯಡಿಯೂರಪ್ಪ, ಸದಾನಂದಗೌಡ ಮತ್ತು ಸಂತೋಷ್ ಅವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು, BJPಯ ಗಣ್ಯರು ಕೂಡ ಇವರ ಮದುವೆಗೆ ಬಂದಿರ್ತಾರೆ. ಹೀಗೆ ಗಿರೀಶ್ ಅವರ ಒಂದು ಮದುವೆ ಆದ ನಂತರ ಅವರಿಗೆ ಒಂದು ಆಸೆ ಇರುತ್ತೆ. ಅದೇನೆಂದರೆ, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತಹ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಅವ್ರಿಗೆ ಒಂದು ಆಸೆ ಇರುತ್ತೆ. ಅದೇ ರೀತಿಯಾಗಿ ಅವರು ಹೋಗಿರ್ತಾರೆ. ಅವರ ಆಸೆ ಕೂಡ ಅದೇ ಅಂತೆ ನೆರವೇರುತ್ತೆ. ಆಶೀರ್ವಾದ ಕೂಡ ಅವರಿಗೆ ಸಿಗುತ್ತೆ, ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದ. ಇನ್ನು ಗಿರೀಶ್, ಭವ್ಯ ಈ ದಂಪತಿಗಳಿಗೆ 2 ಹೆಣ್ಮಕ್ಳು ಕೂಡ ಇರ್ತಾರೆ. ಇವರು 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಏನಿರುತ್ತೆ ಅದು ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ನಂತರ ಗಿರೀಶ್ ಮಟ್ಟಣ್ಣನವರನ್ನು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ BJPಯ ಒಂದು ಆಗಿನ ಸರ್ಕಾರ. ಆದರೆ ಈ ಹಿಂದೆ ಗಿರೀಶ್ ಅವರು ಏನು ಮಾಡಿರ್ತಾರೆ ಅಂದರೆ, ಯಾವಾಗಲೂ ಕೂಡ ಅವರು ಜನಗಳ ಮಧ್ಯೆ ಇದ್ದವರು, ಜನಗಳ ಮಧ್ಯೆ ಬೆರೆತು ಕೆಲಸವನ್ನು ಮಾಡಿದಂಥವ್ರು. ಹೀಗಾಗಿ ಅವ್ರಿಗೆ ಯಾಕೋ ಆ ಒಂದು ಕೆಲಸ ಇಷ್ಟ ಆಗಲ್ಲ. ಅದಕ್ಕೆ ಅವರು ಕಲಬುರಗಿಯ ಕಾಡ ನೀರಾವರಿ ಬೋರ್ಡ್ನ ಒಂದು ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಅದರಿಂದ ಇವರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಇದೇನು ಕಡಿಮೆ ಆದಂಥ ಒಂದು ಹುದ್ದೆ ಅಲ್ಲ, ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನದಲ್ಲಿರುವಂಥ ಒಂದು ಹುದ್ದೆ ಇದು. ಇಂಥ ಹುದ್ದೆಯಲ್ಲಿದ್ದಂತಹ ಒಂದು ಗಿರೀಶ್ ಅವರಿಗೆ 2013ರಲ್ಲಿ ಏನು ಎಲೆಕ್ಷನ್ ನಡೆಯುತ್ತಲ್ಲ, ಆ ಎಲೆಕ್ಷನ್ನಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದಿಂದ ಟಿಕೆಟ್ ಕೂಡ ಸಿಗುತ್ತೆ. BJPಯವರು ಟಿಕೆಟ್ ಕೊಡ್ತಾರೆ. ಚುನಾವಣೆಯಲ್ಲಿ ಆದರೆ ಅವರಿಗೆ ಸೋಲಾಗುತ್ತೆ. ಸೋತು ಅವರು 4ನೇ ಸ್ಥಾನವನ್ನು ಪಡೆದುಕೊಳ್ತಾರೆ ಚುನಾವಣೆಯಲ್ಲಿ. ಹೀಗೆ ಇದರ ಜೊತೆಗೆ ಏನಾಗುತ್ತೆ, ಸೋತ ನಂತರ ಅದೇ 2013ರಲ್ಲಿ ಕಳಸಾ ಬಂಡೂರಿ ಹೋರಾಟ ಕೂಡ ತುಂಬ ಜೋರಾಗಿ ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾಗ್ತಾರೆ, ಅದರಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರ್ತಾರೆ. ಇದರ ಜೊತೆಗೆ ಕರ್ನಾಟಕ ಮತ್ತು ನಮ್ಮ ಗೋವಾ ಗಡಿಯಲ್ಲಿ ಏನೋ ಒಂದು ಇದಿರುತ್ತೆ, ಒಂದು ಗೋಡೆಯನ್ನು ನಿರ್ಮಿಸಿರ್ತಾರೆ, ತಡೆ ಗೋಡೆಯನ್ನು. ಆ ಸಮಯದಲ್ಲಿ ಅವರು ಹೋರಾಟದಲ್ಲಿ ಅದನ್ನು ಒಡೆದು ಸಾಕಷ್ಟು ಸುದ್ದಿ ಆಗ್ತಾರೆ. ಆಗ ಕೂಡ ಅವರ ಹೆಸರು ತುಂಬಾ ಕೇಳಿ ಬರ್ತಿರುತ್ತೆ. ಈ ರೀತಿಯಾಗಿ ಮಾಡಿದ್ದಾರೆ ಈ ಒಂದು ಹೋರಾಟದಲ್ಲಿ ಎನ್ನುವಂಥ ಒಂದು ರೀತಿಯಲ್ಲಿ
ಈ ಒಂದು ಗಿರೀಶ್ ಅವರೊಂದು ಹೆಸರು ಕೂಡ ಜೋರಾಗಿ ಕೇಳಿಬರುತ್ತೆ. ಇನ್ನು BJP ಸರ್ಕಾರ ಈ ಒಂದು ಕಳಸಾ ಬಂಡೂರಿ ವಿಚಾರದಲ್ಲಿ ವಿಳಂಬ ನೀತಿ ಅಂದರೆ ನಿಧಾನ ಮಾಡ್ತಾ ಇತ್ತು, ತುಂಬ ನಿಧಾನವಾಗಿ ಇದೇನೋ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ BJP ನಾಯಕರೇನಿದ್ದಾರೆ ಅವರು ಈ ಒಂದು ಸಮಸ್ಯೆಯ ಬಗ್ಗೆ ಇದರ ಒಂದು ಗಂಭೀರತೆಯನ್ನು ಪ್ರಧಾನಿ ಮೋದಿ ಅವರಿಗೆ ತಿಳಿಸುವಲ್ಲಿ, ಮನವರಿಕೆ ಮಾಡುವಲ್ಲಿ ಅವ್ರು ಯಾಕೆ ಹಿಂದೇಟನ್ನು ಹಾಕ್ತಾರೆ, ಹೇಳಿರಲಿಲ್ಲ ಅಂತೆ. ಇದೇ ವಿಚಾರವಾಗಿ ಅವರಿಗೆ ಅಸಮಾಧಾನ ಆಗುತ್ತೆ. ಹೀಗಾಗಿ ಏನಿದು ನಾವಿಷ್ಟೆಲ್ಲ ನಮಗೆ ಗೊತ್ತಿರೋರು ಇದ್ದರೂ ಕೂಡ ಈ ಒಂದು ವಿಚಾರದಲ್ಲಿ ಯಾಕೆ ಇವರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಅವರು ಬೇಸರ ಆಗಿ ನನಗೆ ಈ ಒಂದು ರಾಜಕೀಯ ಸವಾಸನೆ ಬೇಡ ಅಂತ ದೂರ ಉಳ್ಕೊಂಡ್ಬಿಡ್ತಾರೆ ರಾಜಕೀಯದಿಂದ. ಹೀಗೆ ದೂರ ಉಳ್ಕೊಂಡಾಗ ಇದೇ ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ಏನಾಗುತ್ತಂದರೆ ಶಾಸಕರ ಭವನದಲ್ಲಿ ಹಿಂದೆ ಏನು ನಡೆಯುತ್ತಲ್ಲ ಒಂದು ಘಟನೆ, ಶಾಸಕರ ಭವನದಲ್ಲಿ ಸ್ಫೋಟಕ ಇಟ್ಟಂತಹ ಒಂದು ಕೇಸ್ ಏನಿತ್ತು ಅವ್ರ ಮೇಲೆ, ಅದರಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಆ ಕೇಸ್ನಿಂದ ಇವರು ಮುಕ್ತಿಯನ್ನು ಪಡಿತಾರೆ. ನಂತರ ಇವರು ಕೊರೋನಾ ಬರುತ್ತೆ, ಏನು ಕೊರೋನಾ ದೇಶಾದ್ಯಂತ ಒಂದು ಭೀಕರತೆಯನ್ನು ಸೃಷ್ಟಿಸಿರುತ್ತೆ. ಆ ಸಮಯದಲ್ಲೂ ಕೂಡ ಇವರು ಜನಸಾಮಾನ್ಯರಿಗೆ ಸಹಾಯಗಳನ್ನು ಮಾಡ್ತಾ ಇರ್ತಾರೆ, ಅವರ ಕೈಲಾದಷ್ಟು ಸಹಾಯಗಳನ್ನು ಮಾಡ್ತಾ ಇರ್ತಾರೆ. ಇದಾದಮೇಲೆ ಅವರು 2023ರಲ್ಲಿ ಮುಖ್ಯವಾದ ಘಟ್ಟಕ್ಕೆ ಬರುತ್ತೆ. 2023ರಲ್ಲಿ ಸೌಜನ್ಯ ಪರ CBI ಕೋರ್ಟ್ ಏನಿದೆ ಅದು ತೀರ್ಪನ್ನು ಕೊಡುತ್ತೆ. ತೀರ್ಪನ್ನು ಕೊಟ್ಟು ಅಲ್ಲಿ ಏನು ಸಿಕ್ಕಿರ್ತಾನಲ್ಲ ಅಪರಾಧಿ ಸಂತೋಷ್ ರಾವ್ ಅನ್ನೋ ಆತ ನಿರಪರಾಧಿ ಅಂತ ಏನು ಕೋರ್ಟ್ ತೀರ್ಪು ಕೊಡುತ್ತೆ. ಆ ಬೆನ್ನಲ್ಲೇ ಹೋರಾಟಗಳು ಕೂಡ ಜಾಸ್ತಿ ಆಗುತ್ತೆ. ಆಗ ಇದೇ ಒಂದು ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟದ ಒಂದು ನೇತೃತ್ವವನ್ನು ವಹಿಸಿದಂತಹ ಮಹೇಶ್ ಶೆಟ್ಟಿ ತಿಮುರೋಡಿ ಏನಿರ್ತಾರೆ ಅವರ ವಿರುದ್ಧ ಕೆಲವರು ಇಲ್ಲಸಲ್ಲದ ಒಂದು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಇದು ಗಿರೀಶ್ ಅವರಿಗೆ ಕೂಡ ಗೊತ್ತಾಗುತ್ತೆ. ಆದರೆ ಈ ರೀತಿ ಆರೋಪ ಮಾಡಿದಂಥದ್ದು ಇವರಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಏನಿದು ಕೇಸ್ ಅಂತೇಳ್ಬಿಟ್ಟು ಆ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ತರಿಸ್ಕೊಂಡು ನೀಟಾಗಿ ಅಧ್ಯಯನ ಕೂಡ ಮಾಡ್ತಾರೆ. ಏನಾಗಿದೆ, ಏನೆಲ್ಲ ಇದರಲ್ಲಿ ನಡೀತಾ ಇದೆ ಅಂತ ಅದನ್ನೆಲ್ಲ ನೋಡಿ ಆಮೇಲೆ ಇವರು ಹೋರಾಟಕ್ಕೆ ಇಳಿತಾರೆ ಸೌಜನ್ಯ ಪರ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇವರ ಹೆಸರು ರಾಜ್ಯದಲ್ಲಿ ಕೇಳಿ ಬರ್ತಾನೆ ಇದೆ. ಈ ಒಂದು ಹೋರಾಟಗಳು ಬಂದಾಗ ಯಾವಾಗ ಏನು ಇವರು ಶುರು ಮಾಡಿದ್ರಲ್ಲ ಅಲ್ಲಿಂದ ಕೂಡ ಇಲ್ಲಿಯವರೆಗೂ ಇವರು ಸೌಜನ್ಯ ಪರ ಹೋರಾಟಗಾರರ ಒಂದು ಹೆಸರು ಏನಿರುತ್ತೆ ಅದರಲ್ಲಿ ಮುಂಚೂಣಿಯಲ್ಲಿ ಇವರು ಕೂಡ ಇದ್ದಾರೆ. ಮತ್ತು ಧರ್ಮಸ್ಥಳ ವಿಚಾರದಲ್ಲಿ ಏನು ಹೋರಾಟಗಳಿಗೆ ನಡೀತಾ ಇದೆ, ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಜೊತೆಗೆ ಇವರು ಸೇರಿಕೊಂಡು ಅವರು ಕೂಡ ಹೋರಾಟವನ್ನು ಮಾಡ್ತಾರೆ. ಇವರಿಬ್ಬರ ಹೆಸರು ಕೂಡ ಈಗ ರಾಜ್ಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಗಿರೀಶ್ ಮಟ್ಟಣ್ಣ ಅವರ ಒಂದು ಏನಿದೆ ಈ ವಿಚಾರಗಳಿದೆ, ಇವರ ಒಂದು ಇಡೀ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಇಷ್ಟೆಲ್ಲ ಇದೆ. ಇನ್ನು ಇದರ ಜೊತೆಗೆ ಗಿರೀಶ್ ಅವರ ಒಂದು ಆಸ್ತಿ ವಿಚಾರವನ್ನು ನೋಡ್ಬಿಡೋದಾದರೆ ಇಷ್ಟೆಲ್ಲ ಇವರು ಮಾಡಿದ್ದಾರೆ ಅಂದರೆ ಇವರೇನೋ ಕೋಟ್ಯಾನುಗಟ್ಟಲೆ ಆಸ್ತಿಯನ್ನು ಮಾಡಿರ್ಬೋದಾ ರಾಜಕಾರಣಿ ಥರ ಅಂತ ಕೆಲವರು ಯೋಚನೆ ಮಾಡ್ತಿರ್ಬೋದು. ಆದರೆ ಇವರಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳಿದೆ. ಇವರ ಒಂದು ಕುಟುಂಬದ ವಿಚಾರಕ್ಕೆ ಬಂದರೆ ಅಥವಾ ಆಸ್ತಿ ವಿಚಾರಕ್ಕೆ ಬಂದರೆ ಇವರ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ 10 ಎಕರೆಯ ಕಾಫಿ ಮತ್ತು ಅಡಿಕೆ ತೋಟ ಇರುವಂಥದ್ದು ಇವರ ಒಂದು ಹೆಸರಿನಲ್ಲಿ. ಅಲ್ಲೇ ಇವರಿಗೆ ಒಂದು ಚಿಕ್ಕದಾದಂಥ ಒಂದು ಹೋಮ್ ಸ್ಟೇ ಕೂಡ ಇದೆ, ಅದರಲ್ಲಿ ಕ್ಯಾಂಟೀನ್ ಕೂಡ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಜೊತೆಗೆ ಏನಾಗುತ್ತಂದರೆ ದೇಶದಲ್ಲಿ ಆರ್ಟಿಕಲ್ 370 ಏನು ರದ್ದಾಗುತ್ತೆ, ಮೋದಿ ಸರ್ಕಾರ ರದ್ದು ಮಾಡುತ್ತೆ. ಆ ಸಮಯದಲ್ಲಿ ಅವರು ಆ ನಂತರ ಏನು ಮಾಡ್ತಾರೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಒಂದು ಸ್ವಲ್ಪ ಜಾಗವನ್ನು ಕೂಡ ತಗೊಂಡಿದ್ದಾರಂತೆ ಗಿರೀಶ್ ಅವರು. ಇನ್ನು ಇದರ ಜೊತೆಗೆ ಧಾರವಾಡದಲ್ಲಿ ಅವರ ಒಂದು ವಂಶ ಪಾರಂಪರಿಕವಾಗಿ ಬಂದಂತಹ ಆಸ್ತಿ ಕೂಡ ಇದೆ ಗಿರೀಶ್ ಅವರಿಗೆ. ಸದ್ಯಕ್ಕೆ ಇವರಲ್ಲಿ ಇರುವಂತಹ ಆಸ್ತಿಯ ವಿವರ ಇಷ್ಟಿದೆ. ಇನ್ನು ಈಗ ಗಿರೀಶ್ ಅವರು ಸದ್ಯ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಹೀಗಾಗಿ ಗಿರೀಶ್ ಮಟ್ಟಣ್ಣ ಅವರು ಏನಿದ್ದಾರೆ ಈಗ ಒಂದು ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಆಗಿರ್ಬೋದು, ಸೌಜನ್ಯ ಪರ ಹೋರಾಟದಲ್ಲಿ ಆಗಿರ್ಬೋದು, ಅವರು ಅನೇಕ ಬಾರಿ ಧ್ವನಿ ಎತ್ತಿ ಮಾತನಾಡಿರುವಂಥ ಕಾರಣದಿಂದಾಗಿ ಅವರನ್ನು ಕೂಡ ಏನಾದರೂ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮತ್ತು ಇದರ ಜೊತೆಗೆ ಪೊಲೀಸರು ಇವರನ್ನು ಕೂಡ ಮಹೇಶ್ ಶೆಟ್ಟಿ ತಿಮುರೋಡಿ ಥರ ಇವರನ್ನು ಕೂಡ ಏನಾದರೂ ವಶಕ್ಕೆ ಪಡೆದುಕೊಳ್ತಾರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಗಿರೀಶ್ ಮಟ್ಟಣ್ಣ ಅವರಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಹೀಗಾಗಿ ನೀವು ನಿರಂತರವಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.